ಈಗ ಅಂಬರೀಷ್ ಅವ್ರನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಹುಡುಗರು ಸಿಕ್ಕಿದ್ರು, ತುಂಬ ಮಾತಾಡ್ತಾ ನಿಂತಿದ್ದೆ. ನೋಡಿ ಎಲ್ಲ ಅಲ್ಲಿ ಇತ್ತು, ಆ ಕಡೆಯಿಂದ ಬರ್ಬೋದಾಗಿತ್ತು. ಇವಾಗೆಲ್ಲ ಗೋಡೆ ಕಟ್ಟಿದ್ದಾರೆ. ಅಂಕಲ್ ಕಸ ಕೈಯಲ್ಲಿ ತರ್ತಾ ಇದ್ದಾರೆ. ಓಹೋ ಹೋ, ಅಂಬರೀಷ್ ಅವರು ಅಲ್ಲೆಲ್ಲ ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ. ಇಲ್ಲೂ ಟೂಲೈಟ್ ಇದೆ, ಟಾಯ್ಲೆಟ್, ಕಂಠೀರವ ಸ್ಟುಡಿಯೋ. ಇಲ್ಲಿ ಒಬ್ಬ ಪೊಲೀಸ್ ಇದ್ದಾರೆ. ಇಲ್ಲ ನೆರಳಲ್ಲಿ ಕೂತಿದ್ದಾರೆ. ಚೆನ್ನಾಗಿದೆ ಇಲ್ಲೆಲ್ಲ ಕುತ್ಕೊಳ್ಳೋದಕ್ಕೆ. ನೋಡಿ ಇದೆ ಅಂಬರೀಷ್ ಅವ್ರದ್ದು. ಇಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ. ನಾವೀಗ ಸುತ್ತಿ ಒಂದು ರೌಂಡ್ ಬರೋಣ. ಈ ಕಡೆಯಿಂದನೂ ಹೋಗ್ಬೋದು. ಇಲ್ಲಿ ನೀರು ಬಿಡೋದಕ್ಕೆಲ್ಲ ಅನುಕೂಲ ಮಾಡಿದಾರಲ್ಲ. ನೋಡಿ ಆಫೀಸು ಇಲ್ಲೇ ಮೇನ್ ರೋಡು, ಇಲ್ಲೇ ಅಂಬರೀಷ್ ಅವರು. 4 ಕಡೆಯಿಂದನೂ ಸ್ಟೆಪ್ ಇದೆ ಹೋಗೋದಕ್ಕೆ. ಇದೆ ಮೇನ್ ರೋಡು. ಈ ಥರ ಇದೆ, ಸ್ವಲ್ಪ ಡಿಫ್ರೆಂಟಾಗಿದೆ. ಎಲ್ಲ ಫೋಟೋಗಳು ಎತ್ಕೊಳ್ತಾ ಇದ್ದಾರೆ. ನಾವು ಹೋಗೋಣ. ಚಪ್ಪಲ್ಲು ಇಲ್ಲೇ ಬಿಡೋಣ. ಚಪ್ಪಲೆಲ್ಲ ಇಲ್ಲೇ ಬಿಟ್ಟಿದ್ದಾರೆ. ಅಂಬರೀಷ್ ಅವರ ಸ್ಮಾರಕ. ಅಮರ ಜೀವಿ ಅಮರನಾಥ್ ಅಂಬರೀಷ್ 1952ರಲ್ಲಿ ಮತ್ತು ನಿಧನ 18ರಲ್ಲಿ. ಈ ಥರ ಇದೆ ಮೇಲೆ ಡಿಫ್ರೆಂಟಾಗಿದೆ. ಅಂಬರೀಷ್ ಅವರ ಸ್ಮಾರಕ. ನೋಡಿದ್ರಲ್ಲ, ಇದೇ ಅಂಬರೀಷ್ ಅವರ ಸ್ಮಾರಕ. ಚೆನ್ನಾಗೆಲ್ಲ ಕ್ಲೀನ್ ಮಾಡಿದ್ದಾರೆ. ಈ ಕಡೆಯಿಂದನೂ ಹೋಗ್ಬೋದು. 4 ಕಡೆಯಿಂದನೂ ಈ ಥರ ಸ್ಟೆಪ್ಸ್ ಇದೆ ಹೋಗೋದಕ್ಕೆ. ಹುಣಸೆ ಮರ. ಅಂಬರೀಷ್ ಅವರು ಮಲಗಿರುವ ಜಾಗ, ಸ್ಮಾರಕ, ಮೇನ್ ರೋಡು.
ಕಂಠೀರವ ಸ್ಟುಡಿಯೋ ನೋಡಿ, ಇಲ್ಲಿ ಶೂಟಿಂಗ್ ಆಗ್ತಾ ಇದೆ. ಗೋಡೆ ಕಟ್ಟಿದ್ದಾರೆ, ಮುಂಚೆ ಎಲ್ಲ ಗೋಡೆ ಇರಲಿಲ್ಲ, ಗೋಡೆ ಕಟ್ಬಿಟ್ಟಿದ್ದಾರೆ. ಎಲ್ಲರೂ ಇಲ್ಲಿ ಬಂದವರೆಲ್ಲ ಅಲ್ಲಿ ಹೋಗಿ ಹೋಗಿ ಡಿಸ್ಟರ್ಬ್ ಆಗೋದಕ್ಕೇನೋ ಗೋಡೆ ಕಟ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಏನೇನಿದೆ ನೋಡೋಣ. ನೀರು ಬರಲೋ ಬೇಡವೋ ಅಂತ ಗೊತ್ತಾಯಿದೆ, ಅಥವಾ ಬರೋದೇ ಹಿಂಗ ಗೊತ್ತಿಲ್ಲ. ಬಟ್ ಕಷ್ಟಪಟ್ಟು ಬರ್ತಾ ಇದೆ ನೀರು. ಇಲ್ಲೊಂಥರ ಡಿಫ್ರೆಂಟಾಗಿ ಬರ್ತಾ ಇದೆ. ಇಲ್ಲಿ ಚೆನ್ನಾಗಿ ಬರ್ತಾ ಇದೆ ನೋಡಿ. ತುಂಬ ಡಿಫ್ರೆಂಟಾಗಿ ಬರ್ತಾ ಇದೆ. ನಮ್ಮ ಮೊಬೈಲ್ಗೆಲ್ಲ ಬರ್ತಾ ಇದೆ ನೀರು. ಈ ಥರ ಇದೆ. ಅಂಬರೀಷ್ ಅವರ ಸ್ಟ್ಯಾಚ್ಯೂ. ಅಂಬರೀಷ್ ಸ್ಮೈಲ್. ಅಂಬರೀಷ್ ತುಂಬ ಅಭಿಮಾನಿಗಳು ಜಾಸ್ತಿ. ಊಟ ಹೊಡಿ ಹೊಡಿ ಅಂತಿದ್ದಾರೆ. ಇಲ್ಲಿಗೇನೋ ಸ್ಟೇಡಿಯಂ ಥರ ಮಾಡ್ತಾರೆ, ಗೊತ್ತಿಲ್ಲ ಏನಂತ. ನೋಡಿ ಅಲ್ಲೇ ಇರೋದು ಸ್ಟುಡಿಯೋ. ಏನೋ ಶೂಟಿಂಗ್ ಆಗ್ತಾ ಇದೆ, ಅವಾಗವಾಗ ವಾಯ್ಸ್ ಬರ್ತದೆ. ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಇದೆಲ್ಲ ಕುತ್ಕೊಂಡು ನೋಡೋದಕ್ಕೆ ಏನೋ ಮಾಡ್ತಾ ಇದ್ದಾರೆ. ಇನ್ನೂ ರೆಡಿ ಆಗ್ತಾ ಇದೆ. ಆಲದ ಮರ.